ಭ್ರಷ್ಟಾಚಾರ ಯಾರ ಕಾಲದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಒಂಚೂರು ಹೇಳ್ತೀರಾ? ಯಾರ ಕಾಲದಲ್ಲಿಲ್ಲ? ಒಂದು ಕಾಲದಲ್ಲಿ ಹೆಚ್ಚಾಗಿರ್ಬೋದು, ಒಂದು ಕಾಲದಲ್ಲಿ ಕಡಿಮೆ ಆಗಿರ್ಬೋದು. ಯಾರ ಕಾಲದಲ್ಲಿಲ್ಲ ಭ್ರಷ್ಟಾಚಾರ? ಇದನ್ನು ಹುಟ್ಟ ಯಾಕೆ ನಾನು ಇದೇ ಅಸೆಂಬ್ಲಿಯಲ್ಲಿ ಹೇಳಿದ್ದೆ, ಯಾಕೆ ಭ್ರಷ್ಟಾಚಾರ ಹುಟ್ಟಿತೆ ಅಂದ್ರೆ ಮೊದಲು ಈ ಚುನಾವಣಾ ನೀತಿ, ಚುನಾವಣಾ ವ್ಯವಸ್ಥೆ ಇದೆಯಲ್ಲ, ಇದನ್ನ ಸರಿ ಮಾಡಿ ಅಲ್ಲಿ ಕೂತ್ಕೊಂಡು 8 ದಿನಕ್ಕೆ ಎಲೆಕ್ಷನ್ ಇಡಿ, ಒಂದು ಟಿವಿ ಮಾಧ್ಯಮ ಕಳಿಸಿ ತಾಲೂಕ್ ಕೇಂದ್ರದಲ್ಲಿ ಕೂತ್ಕೊಂಡು ಭಾಷಣ ಮಾಡೋಣ. ಯಾರ್ಯಾರು ಭಾಷಣ ಮಾಡ್ಬೇಕು ಅವ್ರ ಪಕ್ಷದಿಂದ ಅವ್ರು ಮಾಡ್ಲಿ, ಆ ಕ್ಯಾಂಡಿಡೇಟ್ ಭಾಷಣ ಮಾಡಕ್ ಬರದಿರೋ ಅವ್ರ ಪರವಾಗಿ ಒಬ್ರು ಮಾಡ್ಲಿ. ಅದಕ್ಕೆ ಭಾಷಣ ಮಾಡಿಬಿಟ್ಟು ಬೆಳಿಗ್ಗೆ ಎದ್ದು ಡಬ್ಬ ತಗೊಂಡು 8 ದಿವಸಕ್ಕೆ ಡಬ್ಬ ತಗೊಂಡು ಊರಿ ಬರ್ಲಿ. ಆವತ್ತು ಆ ಓಟನ್ನ ಇಲ್ಲಣ್ಣ ಹೆಚ್ಚಿಗೆ ಮಾತಾಡಲ್ಲ ತಗೊಂಡು ಈ ಸಲ ಒಳ್ಳೇದಲ್ವೇನಣ್ಣ, ಇದು ನಮ್ಮನ್ನೆಲ್ಲ ವಿಮುಕ್ತರು ಮಾಡಲ್ವೇನಣ್ಣ, ನಾವೆಲ್ಲ ಇದಾಗಲ್ವೇನಣ್ಣ, ಈ ಚುನಾವಣಾ ಭ್ರಷ್ಟಾಚಾರದಲ್ಲಿ ನಾವು ಬಿದ್ದೋದ್ರೆ, ನಾವು ನಿತ್ತೋದ್ರೆ ನಮ್ಗೆಲ್ಲ MLAಗಳಿಗೆಲ್ಲ ನಮಗೆ ಒಳ್ಳೇದಾಗಲ್ವೇನಣ್ಣ, ಡಬ್ಬ ಹಾಕಿ ನಮ್ಮನ್ನ ಎಲೆಕ್ಟ್ ಮಾಡಿ ಕಳಿಸ್ಲಿ, ಯಾವುದು ಬೇಡ ಎಲೆಕ್ಟ್ ಮಾಡಿ ಕಳಿಸ್ಲಿ, ಫ್ರೀ ಎಲೆಕ್ಟ್ ಮಾಡಿ ಕಳಿಸ್ಲಿ, ಆವಾಗ ಭ್ರಷ್ಟಾಚಾರ ನಿಲ್ಲುತ್ತೆ. ಭ್ರಷ್ಟಾಚಾರ ಸುಧಾರಣೆ ಆಗಲೇಬೇಕು ಅಂತಂದ್ರೆ ಈ ವ್ಯವಸ್ಥೆಗಳು, ಕೆಲವೊಂದು ವ್ಯವಸ್ಥೆಗಳು ಸುಧಾರಣೆ ಆಗಬೇಕು. ಆ ಸುಧಾರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನು ಇದನ್ನ ಅಲ್ಲಿ ಮಾಡಬೇಕು. ಆಮೇಲೆ ನಾವೇ ಏನೋ ಮಾಡಿದೀವಿ ಇಂದಂಗೆ ವಾಲ್ಮೀಕಿ ನಿಗಮ, ಆ ನಿಗಮ, ಈ ನಿಗಮ ಅಂತ ಹೇಳ್ತೀರಿ. ದೇವರಾಜಸ್ ಟ್ರಕ್ ಅಂಡ್ ಟರ್ಮಿನಲ್ಸ್ ಇದರಲ್ಲಿ ಇವರೇನವ್ರು ಒಳಗಿದ್ರಲ್ಲ, ಯಾರ ಕಾಲದ್ದು? ಎಷ್ಟು ಕೋಟಿ? ಅಷ್ಟೇ. ಬೋವಿ ಕಾಲೋನಿ, ಬೋವಿ ನಿಗಮ ಯಾರು ಮಾಡಿದ್ದು? ಮಾಡಿ ಯಾವ್ಯಾವ ತಪ್ಪು ಮಾಡಿದ್ರೆ ನೀರು ಕುಡಿತಾರೆ. ನಾವೇನು ತಪ್ಪು ಮಾಡು ಅಂತ ಹೇಳಿದ್ದೆ ನಮ್ಮ ಇದ್ರವರು? ಮಾಡಿದರೆ ಎಲ್ಲಾ ಕಾಲದಲ್ಲೂ ಎಲ್ಲವೂ ಇರುತ್ತೆ. ಇದನ್ನ ನಾವು ನಮ್ಮ ಟೀಕೆ ಮಾಡೋದ್ರಲ್ಲೇ ಇದನ್ನ ಮಾಡ್ಕೊಂಡು ಹೋಗೋದಲ್ಲ. ಇನ್ನೊಂದು ಕೊನೆಯದಾಗಿ ವಿದ್ಯಾ ಕ್ಷೇತ್ರದ ಬಗ್ಗೆ ಒಂದೇ ಒಂದು ಮನವಿಯನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಸೂಕ್ತ ಅಂದ್ರೆ ಒಪ್ಕೊಳ್ಳಿ. ಇವತ್ತೇನಾಗಿದೆ, ಗ್ರಾಮೀಣ ಪ್ರದೇಶದಲ್ಲಿ 4-5 ಜನ ಮಕ್ಕಳಿದ್ದಾರೆ ಒಂದೊಂದು ಸ್ಕೂಲಲ್ಲಿ, ಅಷ್ಟೇ ಇರೋದು. 2 ಜನ ಮೇಷ್ಟ್ರಿದ್ದಾರೆ. ಆದ್ರೆ ತಡ್ರಿ ಇವ್ರೆ, ಯಾಕ್ರಿ ಭಾಷಣ ಹಿಡಿಯತ್ತಲ್ವಾ? ಕುತ್ಕೊಂಡ್ರಿ ಕರೆಕ್ಟ್. ಈಗ ನಿನಗೆ ಹಿಡ್ಸಕ್ಕಲ್ಲ, ಸುಮ್ಕುರು. ಇಲ್ಲ ನಿನ್ಗೆ ಹಿಡ್ಸಕ್ಕಲ್ಲ. ಇಲ್ಲ. ಆಮೇಲೆ ಇದರಲ್ಲಿ ಈಗೊಂದು ಸುಧಾರಣೆ ಆಗ್ಬೇಕು. ನನ್ನ ಮಂತ್ರಿ ಮಂಡಲದ ಸದಸ್ಯರಿಗೂ ಎಲ್ಲರಿಗೂ ನಾನು ಮನವಿ ಮಾಡ್ಕೊತೀನಿ. ಏನಂದ್ರೆ 6 ಜನ ಒಂದೊಂದು ಸ್ಕೂಲಲ್ಲಿ ಮಕ್ಕಳಿದ್ದಾವೆ. ಎಲ್ಲ ಖಾಸಗಿ ಸಂಸ್ಥೆಯವರ ಪಾಲಾಗ್ತಾ ಇದೆ. ಖಾಸಗಿ ವಿದ್ಯಾಸಂಸ್ಥೆಗಳು ಅದರ ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ. ಎಲ್ಲ ಮಕ್ಕಳನ್ನ ಬೆಳಿಗ್ಗೆ ಎದ್ದು ನಮ್ಮ ಸ್ವಂತ ಊರಲ್ಲಿ 35 ಕಿಲೋಮೀಟರ್ ಆಗುತ್ತೆ ಅರಸೀಕೆರೆಗೆ. 10-15 ವ್ಯಾನ್ ನಿಂತಿರ್ತಾರೆ. ಒಂದೊಂದು ಕಾನ್ವೆಂಟ್ನವ್ರು ಒಂದೊಂದು ವ್ಯಾನ್ ಕಳಿಸ್ತಾರೆ. ಕುರಿ ತುಂಬ್ತಾರೆ ಆ ಹುಡುಗರನ್ನ. LKG UKG ಮಕ್ಕಳನ್ನು ಸಹಿತ ಸೇರಿಸಿ ಅಲ್ಲಿ ತಗೊಂಡೋಗಿ ಬಿಡ್ತಾರೆ. ಆಮೇಲೆ ಆ ದುಡ್ಡು ಹೇಳತ್ತೀರ್ತು ಕೊಡ್ತಾರೆ. ಯಾತ್ಗೆ ಓದಿಸ್ತಾ ಇದಾರೆ, ಕಾನ್ವೆಂಟಲ್ಲಿ ಓದಿಸಿರೋ ನಮ್ಮ ಮಕ್ಕಳೇನೋ ಏನೋ ಆಗ್ಬಿಡ್ತಾರೆ ಅನ್ನೋ ಒಂದು ಭ್ರಮೆ ಬಂದುಬಿಟ್ಟಿದೆ. ಆದ್ರಿಂದ ನಾವು ನಮ್ಮ ಸರ್ಕಾರ, ನಾನು ಹಿಂದೊಂದು ಸಲಹೆ ಕೊಟ್ಟಿದ್ದೆ, ಇದನ್ನು ತಪ್ಪಿಸ್ಬೇಕು ಅಂದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡಬೇಕು ಅನ್ನೋದು ಒಂದು ಅವರ ಮನವರಿಕೆ ಆಗಿದೆ, ಎಲ್ಲರ ಆಸಕ್ತಿ ಆಗಿದೆ. ಆ ಇಂಗ್ಲಿಷ್ ಮೀಡಿಯಂನಲ್ಲಿ ಅವರು ಇದನ್ನ ಮಾಡಬೇಕಾದ್ರೆ ಅವ್ರು ಯಾಕೆ ಹಂಗಂತಾರೆ? ಇವತ್ತು ಇಂಗ್ಲಿಷ್ ಕಲ್ತು ಯಾವ್ದಾದ್ರು ಒಂದು ಕಂಪ್ಯೂಟರ್ ಸೈನ್ಸ್ ಇದೋ ಮಾಡಿಬಿಟ್ರೆ ಯಾರು ಬೇಕಾದ್ರೂ ಬೆಂಗಳೂರಲ್ಲಿ ಕೆಲಸ ಕೊಡ್ತಾರೆ. ಅದರಿಂದ ಫಾರಿನ್ ಕೆಲಸಗಳು ಸಿಗ್ತವೆ. ಅದಕ್ಕೋಸ್ಕರ ಇಂಗ್ಲಿಷ್ ಮೀಡಿಯಂ ಬೇಕು LKG ಇಂದಲೇ ಅಂತಾರೆ. ಅದಕ್ಕೋಸ್ಕರ ನೀವು ಇಂಗ್ಲಿಷ್ ಮೀಡಿಯಂಗೆ, ಇಂಗ್ಲಿಷ್ ಶಾಲೆಗೆ ಒತ್ತನ್ನು ಕೊಡಿ. ನಾನು ಕನ್ನಡ ಶಾಲೆನ ಮರೀರಿ ಅಂತ ಹೇಳಲ್ಲ, ಕನ್ನಡ ಮೀಡಿಯಮೂ ಇರಲಿ, ಅದ್ರ ಜೊತೆಗೆ ಇಂಗ್ಲಿಷ್ನ LKG UKG ಇಂದಲೇ ಕಲಿಸಿ. ಅಲ್ಲ, ಒಂದು 50 ಎಕರೆ ಭೂಮಿಯನ್ನ ಒಂದು ಗ್ರಾಮ ಪಂಚಾಯತಿ ಒಂದು ಕೇಂದ್ರದಲ್ಲಿ ತಗೊಂಡು ಅಲ್ಲಿಗೆ ಎಲ್ಲ ಸರ್ಕಾರಿ ಬಸ್ಗಳಲ್ಲೇ ಆ ಮಕ್ಕಳನ್ನೆಲ್ಲ ಆ ಕೇಂದ್ರಕ್ಕೆ ತಗೊಂಡೋಗಿ ಹೆಂಗೂ ಮಧ್ಯಾಹ್ನ ಬಿಸಿ ಊಟ ಹಾಕ್ತಾ ಇದೀವಿ. ಆ ಬಿಸಿ ಊಟವನ್ನ ಹಾಕಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಿ
ಮತ್ತೆ ಸಾಯಂಕಾಲ ತಂದು ಅವರು ಮನೆಗೆ ಬಿಟ್ರೆ ಆ ಮಕ್ಕಳಿಗೆ ಜ್ಞಾನಾರ್ಜನೆ ಜಾಸ್ತಿ ಆಗುತ್ತೆ. ಈ ರೀತಿ ಈ ಏನೇನು 6-3 ಮಕ್ಕಳಿಗೆಲ್ಲ ಒಂದೊಂದು ಶಾಲೆ ನಡೆಸ್ತಾ ಇದ್ದೀರಿ, ಇವೆಲ್ಲ ಅಂಚೆಯನ್ನು ಹೊರ್ಕೊಂಬಿದ್ದಾವೆ. ಇದು ಬಹಳ ಕಷ್ಟ ಇದೆ ಸುಧಾರಣೆ ಮಾಡೋದು. ಇದನ್ನ ಮಾಡ್ತಕ್ಕಂಥ KPSC ಶಾಲೆ ಅಂತ ತಂದದ್ದು ಸ್ವಲ್ಪ ಅಡಚಣೆ ನಿಂತಿದೆ. ಅದು ಮುಂದುವರಬೇಕು. ಆ KPSC ಶಾಲೆ ಮುಂದುವರಬೇಕು. ಬಂದು ಗ್ರಾಮ ಪಂಚಾಯತಿಗೆ ಒಂದು ಸಂಯುಕ್ತವಾದಂತ ಎಲ್ಲ SSLC ವರೆಗೆ ಮತ್ತು LKG UKG ಇಂದ ಹಿಡಿದು SLC ವರೆಗೆ ಒಂದು ಎಲ್ಲ ವರ್ಗದ ಎಲ್ಲ ಇದಕ್ಕೆ ಪಾಠಶಾಲೆಗಳನ್ನು ಕಟ್ಟಿಕೊಟ್ಟು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿಸ್ಬೇಕು. ಹಿಂದೆ ಗೋಕುಲಗಳಿದ್ವಲ್ಲ, ಆ ತರ ಗೋಕುಲದ ಟೈಪ್ ನಲ್ಲಿ ಅಲ್ಲಿ ಒಂದು ಕಡೆ ಶೇಖರಣೆ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸಿ ಆ ಮಕ್ಕಳಿಗೆ ನಿಜವಾಗಲೂ ಒಂದು ಜ್ಞಾನಾರ್ಜನೆಯನ್ನು ಬೆಳೆಯುತ್ತೆ, ಸಾಮಾಜಿಕವಾದ ಬದಲಾವಣೆನೂ ಆಗುತ್ತೆ, ಎಲ್ಲ ರೀತಿಯ ಬದಲಾವಣೆ ಆಗುತ್ತೆ. ಆ ಮಕ್ಕಳಿಗೆ ಹೆಚ್ಚಿನ ರೀತಿಯ ಆಸಕ್ತಿ ಬರುತ್ತೆ ಇದಕ್ಕೆ. ಅದಕ್ಕೋಸ್ಕರ ಆ ಕೆಲಸವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕೈ ಜೋಡಿಸಿ ಈ ಸಂದರ್ಭದಲ್ಲಿ ಕೇಳ್ತೇನೆ. ಈ ಕೆಲಸವನ್ನ ಮಾಡಬೇಕು. ಮಾಡಿ ನೀವು ನಿಮ್ಮ ಕೇಂದ್ರದಲ್ಲಿ ಸ್ವಲ್ಪ ಗ್ರಾಂಟ್ ಇದನ್ನು 50-50 ಶೇರಿಂಗ್ ಬನ್ನಿ. 50-50 ಶೇರಿಂಗ್ ಅಲ್ಲಿ ಒಂದು ಸ್ಕೀಮ್ ಮಾಡಿ ನಾವು ನೀವು ಸಂಯುಕ್ತದಲ್ಲೇ ನಡೆಸೋಣ ಬನ್ನಿ. ನೀವು ಹೇಳಿ ಇದೊಂದು ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು. ಈ ಶಾಲೆಯನ್ನ ತೆರೆಯತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ಎಲ್ಲಾ ಪ್ರಾಬ್ಲಮ್ ಸೊಲ್ಯೂಷನ್ ಆಗುತ್ತೆ. ಮಂತ್ರಿ ಮಾಡ್ಬೇಕು, ನಿಮ್ಮನ್ನ ಮಾಡಬೇಕು, ನಮ್ಮ ಜಿಲ್ಲೆಗೆ ಮಂತ್ರಿ ಆಗ್ಬೇಕು. ಮಂತ್ರಿ ಆಗೋದು ಬಿಡೋದು ಎರಡನೇ ಪ್ರಶ್ನೆ. ಹೇಳದ್ ಕೇಳಿ, ನಾವು ಏನಾರ ಒಳ್ಳೆ ಸಲಹೆ ಇದ್ರೆ ಅದನ್ನ ಸ್ವೀಕಾರ ಮಾಡಿ ಅಂತ ಮಾತನ್ನ ಸಂದರ್ಭದಲ್ಲಿ ಸನ್ಮಾನ್ಯ ಚರ್ಚೆ ಆಗಿ DCM ಅವರು ಇದ್ರು ಇದನ್ನ ಮಾಡ್ತೀವಿ ಅನ್ನೋದು ಈಗಾಗಲೇ ಪ್ರೋಗ್ರೆಸ್ ನಲ್ಲಿ ಅದನ್ನ ಇನ್ನೂ ಎಲ್ಲ ವಿಸ್ತರಿಸಬೇಕು. ಈ ಖಾಸಗಿ ಇಂಗ್ಲಿಷ್ ಮೀಡಿಯಂನ ವ್ಯಾಮೋಹದಿಂದ ಕಾಂಗ್ರೆಸ್ ಈ ಒಂದು ಏನು ಖಾಸಗಿ ವಿದ್ಯಾಸಂಸ್ಥೆಗಳ ಈ ಇದಕ್ಕೆ ಹೋಗಿ ಸಿಕ್ಕಾಕೊಂಡಿದ್ದಾರೆ ರೈತರು ಎಲ್ಲ ವರ್ಗದ ಜನ ಸಿಕ್ಕಾಕೊಂಡಿದ್ದಾರೆ. ಅದರಿಂದ ಹೊರಗೆ ಬರ್ಬೇಕಾದ್ರೆ ಸಾಲಗಾರ ಯಾಕಾಗ್ಯಾರೆ, ಯಾವ ಈ ಏನು ಈ ಇದು ನಾವೇನ್ ಕರಿತೇವೆ ಈ ಬಡ್ಡಿಗೆ ಎಲ್ಲ ಹೋಗಿ ಸಿಗಾಕೊಂಡ್ರು. ಅದಕ್ಕೆ ನಾನು ಭಾರಿ ಜನ ಕೇಳಿದೆ, ಯಾಕೆಂದ್ರೆ ಕಾನ್ವೆಂಟಿಗೆ ದುಡ್ಡು ಇಸ್ಕೊಟ್ಟೆ, ಕಾನ್ವೆಂಟಿಗೆ ಮಕ್ಳಿಗೆ ದುಡ್ಡು ಇಸ್ಕೊಟ್ಟೆ ಅಂದರೆ ಜಾಸ್ತಿ ಆಗಿದ್ದಾರೆ. ಅದಕ್ಕೋಸ್ಕರ ಈ ಮೈಕ್ರೋ ಫೈನಾನ್ಸ್ ನಿಲ್ಬೇಕು. ಇವೆಲ್ಲ ಆಗ್ಬೇಕು ಅಂತಂದ್ರೆ ಆ ಮಕ್ಕಳಿಗೆ ಪ್ರತಿ ತಿಂಗಳ ಫೀಸ್ ಕೊಡುವಾಗ ಆ ತಂದೆ ತಾಯಿಗಳು ಕಣ್ಣೀರು ಹಾಕ್ತಾರಲ್ಲ, ಅದು ಒಳ್ಳೇದಾಗೋದಿಲ್ಲ. ಅದಕ್ಕೋಸ್ಕರ ಈ ಕೆಲಸವನ್ನ ಮಾಡಲೇಬೇಕು ಅಂತಕ್ಕಂಥ ಒತ್ತಾಯ. ಕಾನ್ವೆಂಟಿಗೆ ವಿರುದ್ಧನಾ? ಗೌರ್ಮೆಂಟ್ಗೆ ಸಲಹೆ ಕೊಡ್ತಾ ವಿರುದ್ಧ ಗೌರ್ಮೆಂಟ್ಗೆ ಸಲಹೆ ಕೊಡ್ತೀವಿ. ನಿಮ್ಗೆ ಹೇಳಿದ್ನಲ್ರಿ, ನೀವು ಭಾರಿ ಭಾಷಣ ಮಾಡ್ತಿರಲ್ಲ, ನೀವು ಆಕ್ರಿ ಎಂತೆಂತವನ ಅದ್ರ ಬದಲು ಆಕ್ರಿ 50-50 ಶೇರಿಂಗ್ ಹೇಳ್ರಿ ನಿಮ್ಮ ಪ್ರಧಾನ ಮಂತ್ರಿಗಳಿಗೆ. ಹೇಳ್ಬಿಟ್ಟು 50-50 ಶೇರಿಂಗ್ ಹಾಕಿ ರಾಜ್ಯ ಕೇಂದ್ರ ಎರಡು ಒಕ್ಕೂಟದಲ್ಲಿ ನಡೆಸ್ಲಿ ಬಿಡ್ರಿ. ಈ ದೇಶದ ರೈತರು ಬದುಕಲಿ ಬಿಡ್ರಿ. ನಿಜವಾಗ್ಲೂ ಎಷ್ಟು ಕಷ್ಟಪಡ್ತಾ ಇದಾರೆ ಗೊತ್ತಾ ಕಾನ್ವೆಂಟ್ ಕಲ್ಸಕ್ಕೆ. ತಿಂಗಳು ಬತ್ತು ಅಂದ್ರೆ ಕಣ್ಣೀರ್ ಆಗ್ತಾ ಇದಾರ್ರಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕ್ರಿ. ಆ ಬಸ್ಸಿನ ವ್ಯಾನಿನ ದುಡ್ಡು, ಆ ವ್ಯಾನಿಗೆ ಕೊಡೋ ದುಡ್ಡು ಚೆನ್ನಾಗಿದೆ. ಶಾಲೆ ಮಾಡ್ರಿ, ಸರ್ಕಾರಿ ನಾನು ಹೇಳಿದ್ದು ವಿಶೇಷವಾದಂತ ಅನುದಾನವಲ್ಲ. ಗೌಡ್ರ ನೀವು ಹೇಳೋದು ಸರಿ ಇದೆ ಮಾನ್ಯ ಅಧ್ಯಕ್ಷರೇ. ಏನೂ ಇಲ್ಲ, ಬಹಳ ಇಲ್ಲ. ನಾವೆಲ್ಲ ಲೆಟರ್ ಕೊಟ್ಟಿದ್ದೀವಿ. ನಮ್ಮ ಸರ್ಕಾರಿ ಶಾಲೆಗಳಿಗೆ ನೀವು ಬಿಲ್ಡಿಂಗ್ ಕೊಡಬೇಡಿ, ಮೇಸ್ಟ್ರನ್ ಕೊಡಬೇಡಿ, ಇಂಗ್ಲಿಷ್ ಮೀಡಿಯಂಗೆ ಅನುಮತಿ ಕೊಡಿ ಅಂತ ಕೊಟ್ಟಿದ್ದೀವಿ. ಇನ್ನೂ ಕೊಡ್ಲಿಲ್ಲ. ಕೊಡಬೇಕು. ಇಂಗ್ಲಿಷ್ ಮೀಡಿಯಂ ವ್ಯಾಮೋಹ ಅನ್ನಕ್ಕೂ ಹಾಕಲ್ಲ. ಅದು ಏನು ಇಂಗ್ಲಿಷ್ ಅಲ್ಲಿ ಓದಿದ್ರೆ ಫಾರಿನ್ ಅಲ್ಲಿ ಕೆಲಸ ಕೊಡ್ತಾರೆ ಅನ್ನೋದು ಬಂದ್ಬಿಡುತ್ತೆ. ಇನ್ನೇನು ನಾವಂತೂ ಬಂಡವಾಳ ಹಾಕಿ ಕೆಲಸ ಕೊಡ್ಲಿಲ್ಲ, ಕೊಡಕ್ ಆಗ್ತಾ ಇಲ್ಲ ನಮ್ಮ ಕೈಲಿ. ಎಲ್ಲ ನಮ್ದಲ್ಲಿ ಇಲ್ಲಿ ನೋಡ್ರಿ, ಒಂದೇ ಉದಾಹರಣೆ ಹೇಳ್ತೀನಿ. 5,600 ಜನ ಡಾಕ್ಟರ್ನ ವರ್ಷಕ್ಕೆ ಓದಿ ಹೊರಗಡೆ ಬರ್ತಾರೆ, MBBS ಕಂಪ್ಲೀಟ್ ಮಾಡ್ಕೊಂಡು. ಆದ್ರೆ ಇವತ್ತು ನನ್ನ ಕ್ಷೇತ್ರದಲ್ಲಿ 6 ಕಡೆ ಡಾಕ್ಟರ್ ಇಲ್ಲ. ಎಲ್ಲಿ ಹೋಗ್ಯಾರೆ ಅಂದ್ರೆ ಎಲ್ಲ ಕ್ಯಾಂಪ್ ಸೆಲೆಕ್ಷನ್, ಅಲ್ಲೇ ಬಂದು ಕರ್ಕೊಂಡು ಹೋಗ್ರು, ಪ್ಲೇಟ್ ಎತ್ತಿಸ್ಕೊಂಡು ಅಂತಾರೆ. ಏನ್ ಮಾಡ್ಬೇಕು ನಾವು?